ಅಯ್ಯತ್ತೆ ಮನೆ ಕಡೆ ಹುಷಾರು. ನಿಮ್ಗೇನು ಮಧ್ಯಾಹ್ನಕ್ಕೆ ಬಿಟ್ಬಿಡ್ತಾರಲ್ಲ, ಅದೇನು ಲೆಕ್ಕ ಬರೀ ಕೆಲಸ ಅಲ್ವಾ? ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಹೊಸಿ ಮನೆಯ ನೋಡ್ಕೊಳ್ಳಿ, ಸರಿನಾ? ನಾನು ಮಮ್ಮಿ ಇಬ್ರು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀವಿ. ಯಪ್ಪ 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 ಯಪ್ಪ, ಇವತ್ತಿಂದ ಇನ್ನ ಫುಲ್ ಡ್ಯೂಟಿ ನಮ್ದಂತೂ 8,000 ಸಂಬಳ ಅಂದ್ರೆ ಸುಮ್ಕೆ ನಾವು 16,000 ಸಂಬಳನಂತೆ. ಹೆಂಗೋ ಸಾಕು ನಮ್ಮ ಯೋಗ್ಯತೆಗೆ ಅಷ್ಟಾದ್ರೂ ಬರ್ತದಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕು. ಹಂಗೇನಿಯಾ ನಾವಂತೂ ಕೋಟಿ ಕೋಟಿ ಸಂಪಾದನೆ ಮಾಡ್ಬೇಕು ಕಣತ್ತೆ. ಹಿಂಗೆ ಇದ್ರೆ ಆಗಕ್ಕಿಲ್ಲ, ಸರಿನಾ? ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ, ಮನೆ ಕಡೆ ಸಂದಾಕ್ ನೋಡ್ಕೊಳ್ಳಿ. ಹಂಗೇನಿಯಾ ನನ್ನ ಗಂಡಂಗೂ ಹೇಳ್ಬಿಡಿ. ಆಯ್ತು ಹೇಳು. ಹೇಳ್ತೀನಿ. ಅವನು ಪಾಪ ಒದ್ದಾಡ್ತಾವನೆ, ಫ್ಯಾಕ್ಟ್ರಿ ಮಾಡಬೇಕು. ನಿನ್ನೂ ಹಂಗೆ ನೀನಿಯ ನಮ್ಮನ್ನ ಎಲ್ಲ ಸಂದಕ್ಕೆ ನೋಡ್ಕೋಬೇಕು ಅಂತ ಒದ್ದಾಡ್ತಾವ್. ಅವನು ಫ್ಯಾಕ್ಟ್ರಿ ಅದು ಇದು ಅಂತ ಹೇಳ್ಬಿಟ್ಟು ಇಬ್ರು ಭಾಳ ಸಂದ ಕಾಣಿಸ್ತಿದ್ರ. ಸಂದಕ್ಕೆ ರೆಡಿ ಆಗಿದ್ರ ಬಿಡಿ, ಏನು ಚೀಪ್ ಅನ್ಕೊಳಕಿಲ್ಲ. ಏನಕ್ಕೂ ಬಿಟ್ಕೊಡ್ಬೇಡಿ, ಸ್ಟ್ಯಾಂಡರ್ಡ್ನ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಅಯ್ಯೋ ನಾವು ಹೋಯ್ತಿರೋದೇನು ಫ್ಯಾಕ್ಟ್ರಿ ಕೆಲ್ಸಕ್ಕ? ನಾವು ಹೋಯ್ತಾ ಇರೋದು ಬಟ್ಟೆ ಅಂಗಡಿ ಕೆಲ್ಸಕ್ಕೆ. ಎ ಸಿ ರೂಮಾಗಿ ಕುಂತ್ಕೊಂಡು ಸಣ್ಣ ಗಾಳಿ ತಗೊಳ್ಳೋದಷ್ಟೇ ನೀನಿಯ. ಸುಮ್ಕೆಯ ಆರಾಮಾಗೆ ಹಬ್ಬಬ್ಬ ಸಣ್ಣ ಗಾಳಿ ಬಿಸ್ತದ, ಆರಾಮಾಗಿ ಕೂತ್ಕೊಳ್ಳೋದು, ಬಂದವ್ರಿಗೆ ಸೀರೆ ತೋರಿಸೋದು. ಅಷ್ಟೇ ಕೆಲಸನೇ. ಸರಿ ಬರ್ತೀವಿ, ಒತ್ತಾಯ್ತದೆ. ಫ್ರೀ ಬಸ್ ಅಲ್ವಾ, ಆಮೇಕಿಂದ ಅದು ಮಿಸ್ ಆಗೋಗ್ಬಿಟ್ರೆ ಪ್ರೈವೇಟ್ ಬಸ್ ಹತ್ಕೊಂಡು ಹೋಗ್ಬೇಕಾಯ್ತದೆ, ಕಾಸು ಕೊಟ್ಬಿಟ್ಟು. ಬರ್ತೀವಿ ಬೀಗ್ರೆ, ಮನೆ ಕಡೆ ಹುಷಾರು. ಆಯ್ತು ಮಗಳೇ, ನಮ್ಮನ್ನು ನೋಡಿದ್ರಲ್ಲ ಹೊಟ್ಟೆ ಉರ್ಕಬೇಕು. ಹಂಗೇನಿಯ ನಾವು ನಮ್ಮ ಸ್ಟ್ಯಾಂಡರ್ಡ್ ಆಗಿ ಹಿಂಗೇನಿಯ ಇರಬೇಕು. ಕೆಲ್ಸಕ್ಕೆ ಹೋಗೋದು ಅಂದ್ರೆ ಸುಮ್ಕೆನಾ? ಅದೇ ಮತ್ತೆ ಬಸ್ಸು ಬರ್ಬೇಕಿತ್ತು ಕಣಮ್ಮ. ಬಸ್ ಯಾವಾಗ ಬರ್ತದೋ ಏನೋ, ಇನ್ನೂ ಒಂದು 5 ನಿಮಿಷ ಇರ್ಬೇಕೇನೋ. ಯವ್ವಿ ಶಾದಿ ಏನ್ಲೇ ಕೊಡೆ ಹಿಡ್ಕೊಂಡು ಎಲ್ಗೋ ಹೊಂಟ್ಬಿಟ್ರಿ ಬ್ಯಾಗ್ ಹಿಡ್ಕೊಂಡು? ನನಗೂ ನನ್ನ ಮಗಳಿಗೆ ಇಬ್ರಿಗೂ ಒಳ್ಳೆ ಕೆಲಸ ಸಿಕ್ಕೈತೆ, ಅದಕ್ಕೆ ನೀನಿಯ ಹೋಗ್ತಾ ಇದೀವಿ ಇಬ್ರು. ಈಗ ಹೋದ್ರೆ ಸಾಯಂಕಾಲಕ್ಕೆ ನೀನಿಯ ಬರೋದು. ಶಾನೆ ಬಿಸ್ಲಲ್ವಾ, ಬಿಸ್ಲಾಗ ಹೋಗ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವೇನಿಯ ಕೊಡೆ ಹಿಡ್ಕೊಬಿಟ್ಟಿದೀವಿ. ನನಗಂತೂ ಸುಮ್ಮನೆ ಕುಂತ್ಕೊಳ್ಳೋದ್ರೆ ಆಗಕ್ಕಿಲ್ಲಪ್ಪ, ದುಡ್ಡು ಸಂಪಾದನೆ ಮಾಡ್ಬೇಕಲ್ವಾ? ಅದಕ್ಕೆ ಈಕಿತ ಸಂಪಾದನೆ ಮಾಡೋ ದಾರಿನ ಹುಡ್ಕನ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಿದೀವಿ. ಅಬ್ಬಬ್ಬ ಹೆಂಗೋ ಹೋಗ್ಬಿಟ್ಟು ಬರ್ರಿ. ಎಷ್ಟು ದಿನ ಆಯ್ತು ಕೆಲ್ಸಕ್ಕೆ ಸೇರ್ಕೊಂಡು? ಇವತ್ತೇ ನೀನಿಯ ಮೊದಲು ದಿನ. ಎಲ್ರೂ ನಮಗೆ ನೋಡಿ ಒಂದು ತಿಂಗಳಾಯ್ತು ಅನ್ಕೋತಾರಲ್ಲ. ಇಲ್ಲ, ಮೊದಲನೇ ದಿನ ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಂತ ಹೋಯ್ತಾ ಇದೀವಿ. ಅಲ್ಲೆಲ್ಲ ಸ್ಟ್ಯಾಂಡರ್ಡ್ ಆಗಿರ್ತಾರೆ, ನಾವು ಸ್ಟ್ಯಾಂಡರ್ಡ್ ಆಗಿರ್ಬೇಕಲ್ವೇನಕ್ಕ? ಬಸ್ಗೇನು ಆರ ನೋಡಿತೈತ್ ನೋಡಿ ಬಸ್ಸು. ಅಮ್ಮ ಬಾಮ ಸರ್ನ ಹತ್ಕೊಳ್ಳೋಣ, ಬಾ. ಅಮ್ಮ ಈ ಬಸ್ಗೆ ಇಷ್ಟು ದಿನ ಅಂತ ಹೋಗೋದು, ಸಂಬಳ ಬಂದ್ಮೇಲೆ ಒಂದು ಸ್ಕೂಟಿ ತಗೊಬಿಡೋಣ ಕಣಮ್ಮ. ಸ್ಕೂಟಿನಾಗೆ ಚೀ ಅಂತ ಹೋಗೋದು, ಚೀ ಅಂತ ಬರೋದು, ಸರಿನೇನಮ್ಮ? ಓನಿ ಬಸ್ಸು ಕಾಯ್ಕೊಂಡು ಕುಂತ್ಕೊಳ್ಳೋದಕ್ಕಿನ್ನತ್ತಾಗೆ ಹೆಂಗೋ ಆರಾಮಾಗೆ ಹೋಗ್ಬಿಟ್ಟು ಬರೋದು ಎಷ್ಟೋ ವಾಸಿ ತಗ. ಸ್ಕೂಟಿ ತಗೊಳ್ಳೋಣ ಬಿಡು, ಉಲ್ಲಾಸದ ಹೂ ಮಳೆ ಅಂತ ಬರ್ತದಲ್ಲ, ಹಂಗನ್ಕೊಂಡು ನಾವು ಹೋಗೋಣ. ಇದೇನಿಲ್ಲ ಸರಜಿ, ಎಲ್ಗೋ ಒಂಟೈ ಸವಾರಿ. ಅಯ್ಯೋಯ್ಯಪ್ಪ, ಇಷ್ಟು ದಿನ ಕಂಡೋರ್ನ ಬಡ್ದು ಬಾಯಿಗೆ ಹಾಕತ್ತಾ ಇದ್ವು. ಊರಾಗಿರೋರೆಲ್ಲ ಉಗುತು ತುಪ್ಕು ಅಂತ ಬಿಟ್ಬಿಟ್ರೋದಕ್ಕೆ ಆಗ್ಲೇ ಇವಾಗ ಛತ್ರಿ ಹಿಡ್ಕೊಂಡು ಛತ್ರಿ ಆಟಾಡಕ್ಕೆ ಹೋಯ್ತಾವೆ. ಇನ್ನು ಎಷ್ಟು ಜನದ ಮನೆ ಮುಳುಗಿಸ್ತಾರೋ ಏನೋ. ಹೋಗತ್ತಾಗಿ ಗಾಳಿ ನಮ್ಮೂರ್ ಬಿಟ್ಬಿಟ್ಟು ಬೇರೆ ಕಡೆ ಬೀಸೈತೆ ಅನ್ನಿಸ್ತದೆ, ಅದಕ್ಕೆ ಹೋಯ್ತಾವೆ. ಸದ್ಯ ಹೋದ್ರೆ ಸಾಕು, ಸುಮ್ಕಿರ್ತು ಅಲ್ಗೋದ್ರೆ ಸಾಕು. ಯಪ್ಪ ಏನು ತಲೆಗೆ ಮೆಟ್ ಕೇಳ್ತಿದ್ರು ಇಷ್ಟು ದಿನ. ಹೋದ್ರೆ ಹೋಗ್ಲಿ ತಕ. ಏನು ಅವತಾರಗಳು, ಏನು ಯಪ್ಪ. ಸದ್ಯ ಈಗನ ಬುದ್ಧಿ ಬಂದೈತಲ್ಲ ಅವಕ್ಕೆ, ಹೋಗ್ಬಿಟ್ಟು ಹೆಂಗೋ ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದುಡ್ಕೊಂಡು ಮೈ ಬಗ್ಸ್ ದುಡ್ಡು ಜೀವನ ಮಾಡ್ಬೇಕು ಅಂತ ಈ ವರ್ಷಕ್ಕೆ ಇವಾಗನ ಅನ್ಸೈತ್ ಬಾ. ಸುಮ್ಮನೆ ಒಂದು ತಿಂಗಳು ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡಿಲಿ, ಆಮೇಕಿಂದ ಒಗಳಿವಂತೆ. ಈಗಲೇ ಒಗಳಿದ್ರೆ ಹೆಂಗೆ ಹೇಳು? ಅವು ಮಕ ನೋಡು, ಕೆಲಸ ಮಾಡೋ ಮಕನ ಅವು. ಅಯ್ಯಯ್ಯಪ್ಪ, ಅವೆಲ್ಲ ಎಲ್ಲಿ ಕೆಲಸ ಮಾಡ್ತವೆ? ಅಲಲ್ ಟೊಪಿಗಳು ಥರ ಅಲ್ಕೊಂಡು ಮಾಡ್ಕೊಂಡು. ಅಯ್ಯೋ ಇಷ್ಟು ಕೇಣಿಯ ಮುಗ್ದೋಯ್ತಾ? ಇನ್ನು ನೋಡಿ ಒಂದು ಸುಮ್ಕಿರು. ನನಗಂತೂ ನಗ ಬತ್ತೈತೆ. ಏನು ಯಾವುದೋ IAS ಕೆಲಸ ಸಿಕ್ಕೈತೇನೋ ಅನ್ನಂಗೆ ದೌಲತ್ ನೋಡ್ಬೇಕು ಅವ್ರದ್ದು. ಬ್ಯಾಗ್ ಹಿಡ್ಕೊಂಡು ಆ ಕೊಡೆ ಹಿಡ್ಕೊಂಡು, ಅಯ್ಯಯ್ಯೋ ಯಪ್ಪ. ಹೋದ್ರೆ ಹೋಗ್ಲಿ ತಗ, ಏನಾರ ಮಾಡ್ಕೊಂಡ್ಲಿ. ಹಬ್ಬ ಜೋರೇನು ಈಗ? ಸುಮಾರಾಗಿ ಹಂಗೋ ಹಿಂಗೋ ನಡೀತಾ ಐತೆ. ನಿಂದು? ಕಣವ ಮಾಡ್ಬೇಕು, ಇನ್ನೇನು ಹಂಗೋ ಹಿಂಗೋ ನಂದು ಅರ್ಧಂಬರ್ಧ ನಡೀತಾ ಹೋಯ್ತಾ ಐತೆ ನಮ್ದು. ಈಗಿತ್ತ ಸೊಸೆನ್ ಕರಿಯಕ್ಕಿಲ್ವೇನು ಹಬ್ಬಕ್ಕೆ ಬಾ ಅಂತ ಹೇಳ್ಬಿಟ್ಟು? ಅವಳು ಸುದ್ದಿನೇ ಎತ್ಬೇಡ, ಸುಮ್ಕಿರು. ಅವಕ್ಕೆ ಯಾವಾಗ ಬುದ್ಧಿ ಬಂದು ಅವ್ರ ಕಷ್ಟ ಅವ್ರು ಅರ್ಥ ಮಾಡ್ಕೋತಾರೋ ಅಲ್ಲಿ ಗಂಟ ನಾನಂತೂ ದೇವ್ರನ್ನ ಕೇಳ್ತೀನಿ. ನಾನಂತೂ ಕರೆಯೋದು ಇಲ್ಲ, ಮಾಡೋದು ಇಲ್ಲ, ಅಲ್ಲೇ ಬಿದ್ದಿರ್ಲಿ ಅವ್ರಂತೂ. ಅವ್ರ ಸವಾಸನೇನಿಯ ನನಗಂತೂ ಬೇಡ. ಏನು ಮನೆಯಾಡ್ರು ಅಂತಂದ್ರೆ ಅಂತ ಮನೆಯಾಡ್ರು ಅವ್ರಂತೂ. ಅಯ್ಯೋ ಬಾ ಸುಮ್ಮನಿರು, ಮಗ ಸೊಸೆ ಅಂತ ಹೇಳಕ್ಕಷ್ಟೇ ನೀನಿಯ. ನನಗೂ ಸಾಕು ಹೋಗ್ಬಿಟ್ಟೈತೆ ಅವ್ರ ಸವಾಸ ಎಲ್ಲನೂ. ಅದು ಎಷ್ಟೇ ಆದ್ರೂ ಮಗ ಸೊಸೆ ಒಂದು ಕಿತ್ತಕ್ಕೆ ಸೋಮಿಸ್ಬೇಕಿತ್ತೇನೋ. ಅತ್ತಾಗೆ ಹಾಕ್ಬೇಕು. ಯಮ್ಮ ನೋಡಿ, ನನಗೆ ಗೊತ್ತು ಎಲ್ಲ ಬಂಡವಾಳ ಏನು ಅಂತ ಹೇಳ್ಬಿಟ್ಟು. ನನ್ನ ಗಂಡ ಹಿಂಗೇನಿ ಅಯ್ಯೋ ಪಾಪ ಅನ್ನಕ್ಕೋಗಿ ಸರಿಯಾಗಿ ಮಾಡಿಸ್ಕೊಂಡ. ಇವಾಗ ಇದೊಂದು ಬೇರೆ ಕೇಳು. ನಿನ್ನ ಮಾತು ಕೇಳಿ ಮತ್ತೆ ಕರ್ಕೊಂಬಂದು ಯಾಕಡ ತಗೊಂಡು ಹೊಡೆಸ್ಕೋಬೇಕು. ನೋಡಿ ಸರಜಿ, ಸ್ವಂತ ಬುದ್ಧಿ ಬರೋ ಗಂಟನೂ ಏನು ಮಾಡಬಾರ್ದು. ನೋಡಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವರೇ ಜೀವನದಾಗ ದುಡಿಯಕ್ಕೆ ಶುರು ಮಾಡ್ಕೊಂಡು ಎಲ್ಲ ಮಾಡಲಿ. ಇನ್ನೇನು ಆಸ್ತಿ ಪಾಸ್ತಿ ಯಾರಿಗೋಯ್ತದೆ? ನನ್ನ ಮಗಂಗೆ ತಾನೆ ನೋಡಿ.
ತುಂಬಾ ಖುಷಿ ಆಯ್ತು ನನ್ಗಂತೂ. ಟೈಮು ಕರೆಕ್ಟಾಗಿ ಬಂದಿದ್ದೀರಾ. ನೋಡಿ, ಸೀರೆ ವ್ಯಾಪಾರಗಳು ಎಲ್ಲ ಹೆಂಗ್ ಮಾಡ್ಬೇಕು ನೀವು ಅಂದ್ರೆ, ಅಂಗಡಿ ಸ್ವಲ್ಪ ದೊಡ್ಡದಾಗೈತೆ, 2-3 ಪೋರ್ಷನ್ ಐತೆ. ನಿಮ್ಮನ್ನ ಒಂದು ಪೋರ್ಷನ್ ಆಗಿ ಬಿಟ್ಟಿರ್ತೀನಿ, ಸರಿನಾ? ಇನ್ನೂ 2-3 ಜನ ಕೆಲಸ ಮಾಡ್ತಾವ್ರಿ ಇಲ್ಲಿ. ನೀವ್ ಹೆಂಗ್ ವ್ಯಾಪಾರ ಮಾಡ್ಬೇಕು ಅಂತಂದ್ರೆ ಭರ್ಜರಿಯಾಗಿ ವ್ಯಾಪಾರ ಮಾಡ್ಬೇಕು ನೀವಂತೂ, ಸರಿನಾ? ಯುಗಾದಿ ಹಬ್ಬ ಅಲ್ವಾ, ಎಲ್ಲೋ ಬಟ್ಟೆ ತಗೊಳಕ್ ಬರ್ತಾ ಇರ್ತಾರೆ. ನೀವಂತೂ ಭರ್ಜರಿ ವ್ಯಾಪಾರ ಮಾಡ್ತಾ ಇರ್ಬೇಕು. ಇಲ್ಲಿ ನೋಡಿ, ಬನ್ನಿ, ನಮ್ದ್ರ ಸೀರೆ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಕರೆದು ಮಾಡಿ. ನೀವು ಜಾಸ್ತಿ ಸೀರೆ ಸೇಲ್ ಮಾಡಿದಷ್ಟು ನಿಮ್ಗಂತೂ ಒಳ್ಳೆ ದುಡ್ಡು ಕೊಡ್ತಾ ಇರ್ತೀನಿ ನಾನಂತೂ. ಏನ್ ಸಾ ಜಾಸ್ತಿ ಬಟ್ಟೆ ಸೇಲ್ ಮಾಡ್ಬಿಟ್ರೆ ನಮ್ಗೆ ಸಂಬಳದ ಜೊತೆಗೆ ಜಾಸ್ತಿ ಗಿಂಬಳನು ಕೊಡ್ತೀರಾ? ಓ, ತಿಂಗಳಿಗೆ ಸೀರೆ ಅಂತ ಇರ್ತವೆ, ಅದ್ರ ಮ್ಯಾಲೆ ನೀವು ಸೇಲ್ ಮಾಡ್ಬಿಟ್ರೆ ನಿಮ್ಗೆ ಶಾನೆಗೆ ದುಡ್ಡನ್ನು ಕೊಡ್ತೀನಿ. ಇಷ್ಟು ಸೀರೆಗೆ ಇಷ್ಟು ಅಂತ ಕಾಸನ್ನು ಕೊಡ್ತೀನಿ ನಾನು, ಸರಿನಾ? ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ಎಲ್ಲ ಕೊಡ್ತೀನಿ ನಾನು. ಓಹೋ, ಸರಿ ಸರಿ ಆಯ್ತು. ನೋಡ್ತಾ ಇರಿ, ಹೆಂಗ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ನೋಡ್ತಾ ಇರಿ. ನೀವೇ ದಂಗಾಗೋಗ್ಬಿಡ್ತೀರಾ, ಹಂಗ್ ಮಾಡ್ತೀವಿ ವ್ಯಾಪಾರವ. ದಿನಕ್ಕೆ 100-200 ಸೀರೆಗಳು ಸೇಲ್ ಆಗಿ ಹೋಯ್ತಿರ್ಬೇಕು. ನೀವೇ ಲೋಡ್ ತಂತಂದ್ ಆಗ್ತಿರ್ಬೇಕು, ಹಂಗ್ ಸೇಲ್ ಮಾಡ್ತೀವಿ. ಮಾಡಿದ್ರೆ ನನಗೂ ಖುಷಿನೇನಿಯ. ಮಾಡಿ ಮಾಡಿ, ಸರಿನಾ? ನಾನು ಇನ್ನೊಂದು ಅಂಗಡಿ ಐತೆ ನಮ್ದು, ಹೋಗ್ಬಿಟ್ಟು ಬರ್ತೀನಿ. ಮಗಳೇ, ಎಷ್ಟ ದುಡ್ಡು ಕೊಡ್ತಾರಂತೆ ಸೀರೆ ಸೇಲ್ ಮಾಡಿದ್ರೆ? ಸರಿ ಸರಿ ಸರಿ, ಯಾಕೆ ಮಾಡ್ಬೇಕು ಇವಾಗ ನಾವು ಸೀರೆಯ ಒಳ್ಳೆ ವ್ಯಾಪಾರ ಮಾಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಆಯ್ತದ, ನಮಗೂ ಒಳ್ಳೆ ದುಡ್ಡು ಸಿಗ್ತದೆ, ಕಮಾಯಿ ಸಿಗ್ತದೆ. ಹ್ಞೂ ಕಣಮ್ಮ, ಇರು ಮಾಡೋಣ. ಸೀರೆ 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 ಭರ್ಜರಿ ಸೀರೆ, ಯಾವ ಅಂಗಡಿನಾಗೂ ನಮ್ ತರ ಸೀರೆ ಸಿಗಕ್ ಸಾಧ್ಯನೇ ಇಲ್ಲ. ಬನ್ನಿ 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 ಬನ್ನಿ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಭರ್ಜರಿ ಭರ್ಜರಿ ಯುಗಾದಿ ಆಫರ್, ಯುಗಾದಿ ಆಫರ್ ಸೀರೆ. ಬನ್ನಿ, ರೇಷ್ಮೆ ಸೀರೆ ಎಲ್ಲ ನಿಮ್ಗೆ 1-1.5 ಸಾವಿರಕ್ಕೆ ಸಿಕ್ಬಿಡ್ತದೆ. ಮಾಮೂಲಿ ಸೀರೆ ಎಲ್ಲ ನಿಮ್ಗೆ 300 ರೂಪಾಯಿ 200 ರೂಪಾಯಿಗೆಲ್ಲ ಸೀರೆ ಸಿಗ್ತವೆ. ಬನ್ನಿ ಬನ್ನಿ ಬನ್ನಿ, ನಮ್ಮ ಅಂಗಡಿಗೆ ಒಂದ್ಸಲ ಬಂದ್ಬಿಟ್ಟು ನೋಡಿ. ಭರ್ಜರಿ ಸೀರೆ ವ್ಯಾಪಾರ. ಬನ್ನಿ ಅಕ್ಕ, ಬನ್ನಿ ಅಕ್ಕ, ಬನ್ನಿ ಅಣ್ಣ, ಬನ್ನಿ ಬನ್ನಿ, ಕೊಡ್ಸ್ ಬನ್ನಿ. ನಿಮ್ ಹೆಂಡತಿಗೆ ಭರ್ಜರಿ ಸೀರೆ ಸಂದಾಗಿರ್ತವೆ ಸೀರೆ. ಒಂದ್ಸಲ ನಮ್ಮ ಅಂಗಡಿಯ ವಿಸಿಟ್ ಮಾಡ್ಬಿಟ್ಟು ನೋಡಿ, ನೀವೇ ಕಳೆದೋಗ್ಬಿಡ್ತೀರಾ ಅಂತ ಕಲೆಕ್ಷನ್. ಏನ್ ಬೇಕು ನಿಮ್ಗೆ? ಚೂಡಿದಾರ ಸೀರೆ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಬನಾರಸಿ ಸೀರೆ, ಯಾವ ಸೀರೆ ಬೇಕೋ ಬನ್ನಿ 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 ಬನ್ನಿ. ಓಹೋ, ಒಳ್ಳೆ ಸೀರೆ ಇಟ್ಕೊಂಡಿದ್ದೀರಾ. ಇದೇನೇನು ಅಂಗಡಿ? ಬನ್ನಿ ಮೇಡಮ್, ಹೊಸ ಸೀರೆ ನೀವು ನೋಡ್ಬೇಕು, ಸೀರೆ ಕಳೆದೋಗ್ತೀರಾ. ಕಲೆಕ್ಷನ್ ಮಾತ್ರ ಹೊಸ ಕಲೆಕ್ಷನ್ ಬಂದ್ಬಿಟ್ಟೈತೆ. ಇನ್ನು ಹೆಂಗ್ ಅನ್ಕೊಂಡಿದ್ದೀರಾ ನೀವು? ಬನ್ನಿ ಬನ್ನಿ, ನೀವು ನೋಡಿ ಬನ್ನಿ ಒಂದ್ಸಲ, ಎಂತೆಂತ ಕಲೆಕ್ಷನ್ ಅಂತ ಕಡಿಮೆ ರೇಟ್ಗೆ ಕೊಡ್ತೀವಿ. ನಮ್ ತರ ರೇಟು ಇಡೀ ಊರಾಗೇನೆ ಈ ಸಿಟಿನಾಗ ಯಾರು ಕೊಡಲ್ಲ, ಅಷ್ಟು ಕಡಿಮೆ ರೇಟ್ಗೆ ಹಾಕೊಟ್ಬಿಡ್ತೀವಿ. ಬನ್ನಿ. ಬಾಮ, ಹೋಗ್ಬಿಟ್ಟು ಒಳಗಡೆ ಎಲ್ಲ ಒಂದ್ಕಿತ ನೋಡ್ಕೊಂಬಿಟ್ಟು ಬರೋಣ, ಕಲೆಕ್ಷನ್ ಹೆಂಗವು. ಸರಿ ಸರಿ, ತೋರಿಸ್ ನಡೀರಿ. ಸರಿ ಸರಿ, ಬನ್ನಿ ಬನ್ನಿ, ಒಳಗಡೆ ಬನ್ನಿ, ತೋರಿಸ್ತೀನಿ. ಅಮ್ಮ, ನಾನು ಅವ್ರಿಗೆಲ್ಲ ಸೀರೆ ತೋರಿಸ್ಬಿಟ್ಟು ಬರ್ತೀನಿ. ತಕ್ಕ, ಈ ಸೀರೆ ಇಟ್ಕೊಂಡು ನೀನು ಕೂಗ್ತಾ ಇರು. ಅಷ್ಟರೊಳಗಡೆ ಇವ್ರಿಗೆ ತೋರಿಸ್ಬಿಟ್ಟು ವ್ಯಾಪಾರ ಮಾಡಿಸ್ಬಿಟ್ಟು ಬರ್ತೀನಿ. ಸರಿ ತತ್ತ, ಬನ್ನಿ ಮೇಡಮ್, ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಆಫರ್, ಯುಗಾದಿ ಆಫರ್, ಹೊಸ ಸೀರೆಗಳು. ಬನ್ನಿ ಬನ್ನಿ ಬನ್ನಿ, ಹೊಸದಾಗ ನೆನ್ನೆ ಬಂದವೆ, ಹೊಸ ಡಿಸೈನು. ಇಂಥ ಸೀರೆ ಕಲೆಕ್ಷನ್ ನೀವು ಎಲ್ಲ ನೋಡಿರಕ್ ಸಾಧ್ಯನೇ ಇಲ್ಲ. ಅಪ್ಪಪ್ಪಪ್ಪಪ್ಪ, ಹೆಂಗು ಸೀರೆ ವ್ಯಾಪಾರ ಮಾಡ್ತಾರೆ ಹೆಂಗಸ್ರು. ಹೋಗತ್ತಾಗೆ, ನನ್ನ ಅಂಗಡಿನಾಗಂತೂ ವ್ಯಾಪಾರ ಬಿಡು. ಇದಕ್ಕಿನ್ನ ಇನ್ನೇನಾರ ಬೇಕಾ ನನಗೆ? ಹಬ್ಬಬ್ಬಬ್ಬ, ಸಾಕು, ಇವರು ಒಳ್ಳೆ ವ್ಯಾಪಾರ ಮಾಡ್ತಾರೆ ಅಂತ ನಂಬಿಕೆ ಬಂತು. ಬನ್ನಿ ಮೇಡಮ್, ಬನ್ನಿ ಸರ್, ನಿಮ್ ಹೆಂಡತಿ ಕೊಡ್ಸ್ ಬನ್ನಿ ಸರ್, ಬನ್ನಿ. ಸೀರೆ ಹೊಸ ಸೀರೆ, ನಮ್ಮ ಅಂಗಡಿನಾಗಿರೋಂಥ ಆಫರ್ ಯಾವ ಅಂಗಡಿನಾಗೂ ಇಲ್ಲ. ಬನ್ನಿ 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 ಅಕ್ಕ, ಬನ್ನಿ, ಸೀರೆ ನೋಡಿ ಬನ್ನಿ. ಹೊಸ ಡಿಸೈನು. ಸಂದಕವೆ ಸೀರೆಗಳು. ಇವೆಲ್ಲ ಸಿಗ್ತಾವ, ಬನಾರಸ್ ಸೀರೆಗಳು, ಕಾಟನ್ ಸೀರೆಗಳು ಸಿಗ್ತಾವ. ಇಡೀ ಊರಾಗೆ ಸಿಗಕ್ಕಿಲ್ಲ ಅಂತ ಸೀರೆಗಳೆಲ್ಲ ಸಿಗ್ತವೆ. ಒಂದ್ಕಿತ ಬಂದ್ ನೋಡಿ, ಹೆಂಗಿರ್ತಾವ ಸೀರೆಗಳು ಅಂತ ನೋಡಿ. ಬನ್ನಿ, ಒಳಗಡೆ ಬನ್ನಿ ನೀವು. ತೋರ್ಸ್ ಬನ್ನಿ. ಹಬ್ಬಬ್ಬಬ್ಬ, ನನ್ನ ಅಂಗಡಿ ಅಂತೂ ಉದ್ಧಾರ ಮಾಡ್ತಾವ್ರೆ. ಇದಕ್ಕಿನ್ನೂ ಬೇಕಾ? ಒಳ್ಳೇದಾಯ್ತು.